ಡಾಕ್ಟರ್ಗಳು ಬರೇ ಇಂಜೆಕ್ಷನ್ ನೀರ್ ಹಾಕಿ ಹೊಡೆದಾರು ಔಷಧ ಹಾಕಿ ಹೊಡೆದಾರ ಇವ್ರಿಗೆ ಅದ್ರ ಅಜ್ಞಾನೇ ಇಲ್ಲ. ಸುಮ್ಮನೆ ಚುಚ್ಚಾರು ಬರೇ ಇಂಜೆಕ್ಷನ್ ಹೊಡೆಯವ್ರಾರ. ಇದಕ್ಕೆ ಪಾಯಾಗ ಹಚ್ಚಬೇಕಾದ್ರೆ ಇವತ್ತು ಇಂಜಿನಿಯರ್ ಮಗ್ಗಲ್ದಾಗ ಬಂದು ನಿತ್ತಾನೆ ಎಚ್ಚರ್ಲೆ ಹಾಡಿಕೆ ಅಲ್ಲಿ ಇವತ್ತು. ಹೌದು ಇಲ್ಲಕ್ರಿ ಬ್ರೇಕರ್ ಹಚ್ಚಿ ನಿಮ್ ಫೌಂಡೇಶನ್ ಎಲ್ಲ ಅಡ್ಡಿಲ್ಲ ಆತದ. ಹೇಳ್ತೀನಿ ಕೇಳ್ರಿ, ತಂದಿ ಪಾಯಾನ ಅಂತದ ಹೆಂಗದ ಹೆಂಗ್ರಿ ಸರ? ಮಾಕೆ ಕದಮೋಕೆ ನೀಚೆ ಜನ್ನತ್ತೆ ಅಂತ ಹೇಳ್ತಾರ. ಅಂದ್ರಿ ತಾಯಿ ಪಾದದ ತಳಗ ಸ್ವರ್ಗದತ್ತಿವು ನಿಮ್ಮ ಪಾಯ ಮರ್ತೀರಿ ನೀವು. ಮರ್ತಾರ ಅವ್ರು ಎಲ್ಲಾನೇ ಮರ್ತೇ ಬಂದಾರ ಅವ್ರು. ಮಾಕೆ ಕದಮೋಕೆ ನೀಚೆ ಜನ್ನತ್ ಅಂತ ಹೇಳ್ತಾರ. ಜನ್ನತ್ ಕಾ ದರ್ವಾಜ ಬಾಪ ಅಂತ ಹೇಳ್ತಾರ ನೋಡ್ರಿ ಪುಣ್ಯ. ಹೌದು ಹೇಳೋಣಿಕ್ ಫೈಂದು ಏನೋ ತಾಯಿ ಪಾದದ ತಳಗ ಸ್ವರ್ಗದ ಆ ಸ್ವರ್ಗದ ಬಾಗಿಲಿನೇ ತಂದೆನ, ಆ ಸ್ವರ್ಗದ ಬಾಗಿಲಿನೇ ತಂದೆನ. ಇದು ಫೌಂಡೇಶನ್ ರೀ ಡಾಕ್ಟರ್ ಸರ್. ಹಿಂಗ ಮುಂದಿನ ಸಂದಿಗೆ ಪಾಯ ಗಚ್ಚ ಹಿಡ್ಕೊಂಡು ಬಂದ್ರಿ ನಿಮ್ಮ ಬಿಲ್ಡಿಂಗ್ ಪಾಸ್ ಮಾಡ್ತಾ ಇಲ್ಲಿಕ್ರ ಡಾಕ್ಟರ್ ಸಾಹೇಬ್ರ ನಿಮ್ಮ ಬಿಲ್ಡಿಂಗ್ ಬೇಕಾದ್ರೆ ಹಚ್ಚಿ ಹೊಡಿತ ಎಚ್ಚರ್ಲೆ ಹಾಡಿಕೆ ಅಲ್ಲಿ. ಹೌದು ಇಲ್ಲಿ ಕರಿಮಣ್ಣದ್ರಿ ನಿಮ್ ಫೌಂಡೇಶನ್ ಶಿಸ್ತು ಹಾಕ್ಬೇಕಾಗ್ತದ್ರಿ ಸಾಹೇಬ್ರ. ಇಲ್ಲಿ ಇದು ತಗೊಂಡ್ ನಿನಗೆ ಆಶೀರ್ವಾದ ಅಂತ ಹೇಳಿ ಪಾದ ಗಟ್ಟಿಯಾಗಲಿ, ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗಲಿ. ಹೌದಾ ನಿನ್ನ ರುಂಡ ಪಲ್ಲಕ್ಕಿ ಒಳಗೆ ಹೊತ್ತು ಮೇಡಲಿ ಅಂತೇಳಿ ತನ್ನ ಮಗನಿಗೆ ಆಶೀರ್ವಚನ ಕೊಟ್ಟನ. ಇನ್ನುವರೆಗೂ ನನ್ನ ಅಮಿಸಿದ್ದ ಮುತ್ಯಾನ ಮಟ್ಟ ಮನೆಯೊಳಗ ಅಡಿಕೇಶ್ವರ ಋಷಿ ಪಾದಗಟ್ಟಿಯಾಗ್ಯದ, ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗ್ಯದ, ರುಂಡ ಪಲ್ಲಕ್ಕಿ ಒಳಗ ಹೊತ್ತು ಮೇರಿಲಿತ್ತದ. ಇದು ತಂದಿ ಮಗನಿಗೆ ಆಶೀರ್ವಾದ ಕೊಟ್ಟ ಕಾಲಕ್ಕ ಜಗತ್ತದೊಳಗೆ ಹಿಂಗ ಕೋನ ಉಳದಾದ. ಇದು ತಂದಿ ಕೀರ್ತಿಯದ. ಕೇಳ್ರಿ ಡಾಕ್ಟರ್ ಸರ. ಹೆಂಗ ಡಾಕ್ಟರ್ ಸಾಹೇಬ್ರ ಬರ್ಲಿ ಮುಂದಿನ ಸಂದಿಗೆ. ಜಗತ್ತದೊಳಗೆ ಮಗನ ಸಲುವಾಗಿ ತಾಯಿ ಎಲ್ಲರ ಭಕ್ತಿ ಪರೀಕ್ಷೆ ಮಾಡಿ ಜಗತ್ತದೊಳಗ ಮಗ ತಾಯಿಗೆ ಏನಾರು ರುಂಡ ಕಳೆದು ಕೊಟ್ಟು ತಾಯಿ ಮಗನಿಗೆ ಹಿಂಗೆಲ್ಲರ ಆಶೀರ್ವಚನ ಕೊಟ್ಟಿಲ್ಲ ಅಂದ್ರ ಮುಂದಿನ ಸಂದಿಗೆ ಹೇಳ್ಬೇಕು. ಅವಂಗ ತಾಯಿ ಪಾಲ ಜಗತ್ತದೊಳಗೆ ಹೊರ್ತಿ ಡಾಕ್ಟರ್ ಸಾಹೇಬ್ರ ಬೆಳೆಸದ ಹೇಳಿ ದೈವ ತಾಳಿ ಕುಡಿಬೇಕು. ಹೌದು ಒಂದೇ ಒಂದು ಮಾತು ಹೇಳ್ತೀನೋ. ಏನ್ರಿ ಸರ? ಹಿಂಬಡಿದೊಳಗ ನವನಾಥ್ ಹುಟ್ಟ್ಯಾನ, ತಿಪ್ಪಿ ಒಳಗ ಗೋರಖನಾಥ್ ಹುಟ್ಟ್ಯಾನ, ಶಿವನ ಜಡಿ ಒಳಗ ಈರ್ಭದ್ರ ಹುಟ್ಟ್ಯಾನ, ಹೌದಾ ಅಂಗೈ ಒಳಗ ಅಂಬ ಋಷಿ ಹುಟ್ಟ್ಯಾನ. ಇವರಿಗೆ ತಾಯಿ ಇಲ್ಲ, ಆದ್ರೆ ಇವರಿಗೆ ತಂದೆ ಅದನ್ನ ಹೇಳಿ ನನ್ನ ವಾದದ. ಹಿಂಗ ಮುಂದಿನ ಸಂದಿಗೆ ತಂದೆ ಇರ್ಲಾರ್ದವ ತಾಯಿ ಎದಿಂದ ಎಲ್ಲರ ಹುಟ್ಟಿದಂದ್ರ ಜಗತ್ತಿನೊಳಗೆ ಯಾ ತಾಯಿ ಅದಳಂತಂದು ಮುಂದಿನ ಸಂದಿಗೆ ಹೇಳ್ಬೇಕು. ಒಂದು ತಾಯಿ ಪಾಲು ಹೆಚ್ಚತ್ತೇಳಿ ದಯವಿಟ್ಟಾಳಿ ಕೊಡಬೇಕು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಎಂದು ಹೇಳುತ್ತಾ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಕೂಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು. ಹೌದಿ ಮತ್ತೇನ್ರಿಪ್ಪ ನಿಮ್ಮ ಧರ್ಮ ನಿನ್ನ ಕೈವೋಳು ಸಿಕ್ಕ ಲೆಕ್ಕನಿನ. ನೀ ಬರೆಸಿದಂತೆ ನಾ ಬರೆಯುವೆನು ತಂದೆ. ತವ ಹಸ್ತದೊಳಗಿನ ದಿವ್ಯ ವೀಣೆಯಾಗಿ. ಹೌದು ವೀಣೆಯಾಗಿ ನೀ ಮಿಡಿಸೆ ಗಾನವ ನಾ ಮಿಡಿಯುವೆನು ತಂದೆ. ಹೃದಯ ಬಟ್ಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಶರಣಾಗತಿ ಭಾವದಿಂ ನಾ ಎರುವೆನು ತಂದೆ. ಯಾವ ಸೊಲ್ಲಾಪುರ ಜಿಲ್ಲೆಯ ಹೌದಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಂಗಲಪುರ ಪುಣ್ಯಪೌಳಿಯಲ್ಲಿ ಏನ್ ಮಾಡ್ಯಾರಿ ಸರ? ತಾಯಿನಾದಂತ ಗಂಗುಬಾಯಿ, ತಂದಿನಾದಂತ ಧೋಂಡಪೊಡಿಯನ ಪುಣ್ಯಗರ್ಭದಿಂದ ಜನ್ಮೆತ್ತಿ ಬಂದು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನ ಕೀರ್ತಿ ಜಗತ್ತಿನಾದಂತ ಸತ್ಯಸಂಗ ಮುಖಾಂತರ ಹಾಡಿ ಹೊಗಳಿರ್ತಕ್ಕಂಥ. ಹೌದ್ರಿ ಸರ. ಯಾವ ಮುಮ್ಮೆಟ್ಟ ಗುಡ್ಡದ ಎಡಕ ಮಟ್ಟವನ್ನು ಕಟ್ಟಿ ಜಗತ್ತೊಳಗ ಕವಿರತ್ನ ಅನಿಸ್ಕೊಂಡ್ರು, ಕವಿ ತಿಲಕಮಣಿ ಅನಿಸ್ಕೊಂಡ್ರು, ಜ್ಞಾನ ರತ್ನ ಎನಿಸ್ಕೊಂಡ್ರು. ಹೌದ್ರಿಪ್ಪ. ಯಾವ ಸಿದ್ಧರತ್ನ ಶಾಪಾನುಗ್ರಸ್ತವುಳ್ಳ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ. ಯಾರಿ ಸರ್ ಆ ಗುರುಗಳು? ಹಂತಾನಲ್ಲ ದಾಸೋ ಮೂರ್ತಿ ಎನಿಸಿಕೊಂಡಿರ್ತಕ್ಕಂಥ ಯಾವ ನನ್ನ ಗುರು ಮದಗೊಂಡೇಶ್ವರ ಮುತ್ತನ ಪಾದಕ್ಕ ನಂತನಂತ ಕೂಟಿ ಭಕ್ತಿ ವಂದನೆಗಳನ್ನು ಹೇಳಿ ನೀನು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನವಾಯಿತು. ಶ್ರೀ ಗುರು ಕೃಪೆಯಾಗು. ಹೌದಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ
ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲುತ್ತಿರ್ತಕ್ಕಂಥ ಹಾ ಹಾ ಯಾರಿಪ್ಪ? ದೀನದಯಾಳು ಭಕ್ತವತ್ಸಲ ಕರುಣಾನಿಧಿ ಅಪಾತ್ ಬಾಂಧವ ಹಾ ಹಾ ಜಗತ್ತದುದ್ಧಾರಕ ಲೋಕಪಾಲಕ ಸಿದ್ಧರ ಗುರು ಮಕಣಾಪುರ ವಾಸಿ ಎನಿಸಿಕೊಂಡಿರ್ತಕ್ಕಂಥ ಹಾ ಹಾ ಯಾವ ನನ್ನ ಗುರುಗವರಿ ಸೋಮಲಿಂಗೇಶ್ವರ ಮುತ್ತನ ಪಾದಕ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ. ಆತನ ಪರಮ ಶಿಷ್ಯನೆನಿಸಿಕೊಂಡಿರ್ತಕ್ಕಂಥ ಹಾ ಹಾ ಅವ್ರು ಯಾರಿಪ್ಪ? 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮರ್ತ್ಯ ಲೋಕದೊಳಗ ಮಾನವರು ಉದ್ಧಾರಕ್ಕಾಗಿ ಬಂದು ಏನ್ ಮಾಡ್ಯಾರಿ ಸರ? ಯಾವ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿಡೇರೆ ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರುವಿನ ಧ್ಯಾನವನ್ನು ಗೈದಿರ್ತಕ್ಕಂಥ ಆಹಾ ಯಾವ ನನ್ನ ತ್ರಿಕಾಲಜ್ಞಾನಿ ನಾಡಗೌಡ ಯೋಗಿನಾದ ಸಾಧು ಋಷಿ ಅಮೋಘ ಸಿದ್ಧಮುತ್ತನ ಪಾದಕ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ. ನನ್ನ ಮಿಸಿದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರಿವಿನ ಮಕ್ಕಳು. ಹೌದ್ರಿ ಸರ. ಯಾವ ಗಂಗಿನಾಡ ಗೌಡ ಆರ್ಯನಾಡದ ಅರಸ 7 ಮಟ್ಟದ ಒಡೆಯ ಆಹಾ ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ. ಹೌದು ಡೋಣಜ ಕಡಿಮಠದಲ್ಲಿ ವಾಸವಾದಂತ ನನ್ನ ಮಾಧುಲಿಂಗ ಮುತ್ಯ ತೇರವಾಡದ ಮಂಗರಾಯ ಸಿದ್ಧ ಮುತ್ಯ ಕರ್ಣಿ ಮಲಕಾರ ಸಿದ್ಧ ಮುತ್ಯ. ಹೌದು ಇವ್ರು 3 ಮಂದಿ. ಇವರು 3 ಮಂದಿ ಪುಣ್ಯದ ಮಕ್ಕಳು 4 ಮಂದಿ ವರಿವಿನ ಮಕ್ಕಳು 4 ಮಂದಿ ಹೊಟ್ಟಿಲೆ 21 ಮಂದಿ. 21 ಮಂದಿ ಅದರೊಳಗ 3 ಮಂದಿ ಲಗ್ನಿಲ್ಲ 18 ಮಂದಿ ಹೊಟ್ಟಿಲೆ 101 ಮಂದಿ. ಹೌದಾ? ಹಿಂಗ 101 ಮಂದಿ ಹೊಟ್ಟಿಲೆ 1709 ಕೋಟಿ ಸಿದ್ಧರು ಹುಟ್ಟಿ ಬಂದರು ಜಗತ್ತದೊಳಗ. ಹೌದು ಆ 9 ಕೋಟಿ ಸಿದ್ಧರ ಪಾದಕ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ 4 ಮಂದಿ ಸತ್ಯ ಧರ್ಮರೊಳಗ 3ನೇದವಾಗಿರ್ತಕ್ಕಂಥ ಆಚಾರ ವಿಚಾರದೊಳಗೆ ಶ್ರೇಷ್ಠವಾದಂತ ಸೋಮನ ಮುತ್ಯ ತಾಯಿ ಸೋಂಬಾಯಿ ಹುಟ್ಟಿಲೆ 5 ಮಂದಿ ಹುಟ್ಟಿ ಬಂದ್ರು. ಇವ್ರು ಯಾರ್ಯಾರಿ ಸರ್? 5 ಮಂದಿ. ಹಿರಿಮಲ್ಲ ಪೊಡಿಯ ಚಿಕ್ಕ ಮಲ್ಲ ಪೊಡಿಯ ತಿಕ್ಕುಂಡಿ ಮುತ್ಯ ಪೊಡಿಯ ಆಹಾ ಬೆಳ್ಳುಂಡಿಗೆ ಮಲಕಾರಿಸಿದ್ದ 10 ರೋಗಣ ಮುತ್ಯ. 10 ರೋಗಣ ಮುತ್ಯ. ಹೌದು ಇವ್ರ ಒಳಗ 4ನೇದವಾಗಿರ್ತಕ್ಕಂಥ ಆಹಾ ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧ ನವಕೋಟಿ ಸಿದ್ಧರಲ್ಲಿ ಧರ್ಮ ಕಟ್ಟಿ ಮ್ಯಾಗ ಬೆಂಕಿ ಊಟ ಮಾಡದಂತ ಆಹಾ ಕಣ್ಣು ತೆಗೆದ್ರೆ ಬೆಂಕಿ ಕಾರ್ತದ ಹಂತ ಬೆಳ್ಳುಂಡಿಗೆ ಹಳ್ಳದ ದಡಿಗೆ ಗವಿ ಹೊಡೆದ ಕೂತು ಭಕ್ತರು ಉದ್ಧಾರಕನಾಗಿ ಶಿಷ್ಟರ ಪರಿಪಾಲಕನಾಗಿ ಜಗತ್ತದೊಳಗ ಸನ್ಯಾಸಿ ಪಟ್ಟ ಕಟ್ಟಿ ಗುರುವಿನ ಉಡಿಯೊಳಗಾಡದಂತ ಸಿದ್ಧ ಯಾರಿ ಸರ? ಎನ್ನ ಸಂಘದ ಒಡೆಯ ಹಂತ ನನ್ನ ಹಳ್ಳದ ಸನ್ಯಾಸಿ ಮಲಕಾರ ಸಿದ್ಧಮುತ್ತನ ಪಾದಕ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಆಹಾ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾಗಿರ್ತಕ್ಕಂಥ ಯಾರಿ ಸರ? ಆದಿಶಕ್ತಿ ಜಗನ್ಮಾತಾ ಈ ಮೂಲ ಕಾರ್ಯಕ್ರಮದ ಕಾರಣೀಕರ್ತಳಾಗಿರ್ತಕ್ಕಂಥ ಹೌದ ನನ್ನ ತಾಯಿ ಸ್ವರೂಪಿಯೊಳಗಿರ್ತಕ್ಕಂಥ ಆಹಾ ಆದಿಶಕ್ತಿ ಲಕ್ಷ್ಮಿಯಾಯಿ ಪಾದ ಎನ್ನ ಮಸ್ತಕದ ಮೇಲಿಟ್ಟುಕೊಂಡು ತಾಯಿ ಪಾದಕ್ಕೆ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ನಮ್ಮ ಸರಜೋಡಿಯಾಗಿ ಹಾಡ್ಲಕ್ಕೆ ಬಂದಿರತಕ್ಕಂತ ಆಹಾ ಇವ್ರು ಯಾರಿ ಸರ? ಯಾವ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಆಹಾ ಕಾರ್ಕಲದ ನಮ್ಮ ಸದು ಅಣ್ಣನ ಮೇಳ. ಹೌದ್ರಿ. ಆ ಮೇಳದೊಳಗ ಒಳ್ಳೆ ವಿಷಯವನ್ನ ಮಾತಾಡ್ತಿರ್ತಕ್ಕಂತ ಯಾರಿ ಸರ್ ಇವರು? ನಮ್ಮ ಭಾರತೀಯದಿಂದ ಡಾಕ್ಟರ್ಗಳು ಬಂದಾರ ಇವತ್ತು. ಡಾಕ್ಟರ್ ಬಂದಾರ್ರಿ? ಹೌದು. ಏನ್ ತಂದಾರ್ರಿ ಡಾಕ್ಟರ್? ಅದು ಮುಂದೆ ಹೇಳುದದ. ಎಲ್ಲ ಸಂಘದ ವತಿಯಿಂದ ಆ ಕಾರ್ಕಲ ಸಂಘಕ್ಕೂ ಮತ್ತು ಆ ಸಂಘದಲ್ಲಿ ಮಾತಾಡ್ತಿರ್ತಕ್ಕಂತ ನಮ್ಮ ಸರ್ಗಳಿಗೂ ಕೂಡ ಎನ್ನ ಸಂಘದ ವತಿಯಿಂದ ಶರಣಾರ್ಥಿಯನ್ನು ಹೇಳಿ ಅದೇ ರೀತಿಯಾಗಿ ಈ ಒಂದು ಪಾರಮಾರ್ಥ ಸೇವಾದೊಳಗ ಪ್ರಪಂಚ ಬದಿಗೊತ್ತಿ ತಾವೆಲ್ಲರೂ ಏನು ಬಂದು ಕೂತಿರಲ್ಲ. ಪ್ರಪಂಚ ಬದಿಗೊತ್ತಿ. ಹೌದು ಹೆಂಗ್ ಗೊತ್ತೋದ್ರಿ ಸರ? ಪರಮಾತ್ಮನ ಸೇವಾದೊಳಗ ಒಂದು ಘಳಿಗೆರೆ ಕಾಲ ಕಳೆದ್ರೆ ತಾವು ಪುಣ್ಯ ಸಿಗ್ತದ. ಇದು ಸತ್ಯ ಸಂಘ ಸಿಗುವುದು ದುರ್ಲಭ, ಹೌದಾ? ಸಿಕ್ಕಾದ ಇದು ಭವಲಾಭ. ಅದೇ ಹಂಗ್ರಿ ಸರ? ಈ ಸತ್ಯ ಸಂಘ ಜರ್ತಕ್ಕ ತಾವು ಪಾರಮಾರ್ಥದೊಳಗ ಒಂದು ವರ್ಷದೊಳಗ ಒಂದು ಘಳಿಗೆರೆ ಕೇಳಿದ್ರಪ್ಪ ಅಂದ್ರೆ ನಿಮ್ಮ ಪಾಪ ಕರ್ಮ ತೊಳೆದು ಹೋಗಿ ಪುಣ್ಯ ಪ್ರಾಪ್ತಿ ಆಗ್ತದ. ಆತ್ಮೀಯ ಬಂಧುಗಳೇ, ಪುಣ್ಯ ಪ್ರಾಪ್ತಿ ಆಗ್ತದೆ ತಿಳಿಸಬಾರಕ್ಕೆ ಎತ್ತಿ ಹೇಳ್ತಾ ಇದೇ ಹಂಗ ಆಗ್ತದ್ರಿ ಸರ. ಶ್ರಾವಣ ತಿಂಗಳದಾಗ ಅದು ಗುರುಗಳು ಅದೇ ಹೇಳ್ತಾರ, ಇಲ್ಲಿ ನೀವು ಅದೇ ಹೇಳ್ತೀರಿ ಪುಣ್ಯ ಪ್ರಾಪ್ತಿ ಆಗ್ತದ ಅಂತ ಹೇಳ್ತೀರಿ ನೀವು. ಹೌದಲ್ಲ? ಹೆಂಗ ಆಗ್ತದ ನಮಗ್ ತಿಳಿಸಿ ಹೇಳ್ರಲ್ಲ, ಗೊತ್ತಾಗ್ಬೇಕಲ್ಲ. ನೋಡ್ರಿ, ಪ್ರಪಂಚ ಅನ್ನೋದು ಸಂಸಾರ ಅನ್ನೋದು ಹೆಂಗದ್ರಿ ಸರ? ಸ ಮುಂದಿನ ಶೂನ್ಯ ಅಂದ್ರೆ ಮಾಯಾದ.
ಹೌದ್ ಹೌದು ಮಾಯ ಅದ. ಮಾಯಾ ಅಂದ್ರೇನು? ಏನ್ರಿ ಸರ? ಹೆಂಡ್ರ ನಂದು, ಮಕ್ಕಳು ನಂದು, ಹೊಲ ನಂದು, ಆಸ್ತಿ ನಂದು, ಅಂತಸ್ತು ನಂದು. ನೀ ಅಲ್ಲ, ನಿನ್ನ 2-3 ತಲೆ ಕುತ್ತಿರತ್ತೆ ನೀ ಗಳಿಸಿದಿ. ಹೌದ್ ಹೌದು ಗಳಿಸಿದೇವಲ್ರಿ, ರಗಡು ಗಳಿಸಿದೇವು. ಸಂಸಾರ ಎಂಬ ಮಾಯಾ ಹುಜುತಿ ಒಳಗೆ ಸಿಕ್ಕು. ಹೌದಾ? ಆದರ ವರ್ಷದೊಳಗ ಒಂದು ಘಳಿಗರ ಇಂಥ ಸತ್ಯ ಸಂಘ, ಪ್ರವಚನ, ಭಜನೆ, ಕೀರ್ತನದೊಳಗ ಪ್ರಪಂಚ ಬದಿಗೊತ್ತಿ ಪಾರಮಾರ್ಥದೊಳಗ ಕಾಲಿಟ್ಟಂದ್ರ ಸಂಸಾರದೊಳಗಿನ ಮಾಯಾನಂತ ಸುಣ್ಣ ಬದಿಗೊತ್ತಿ ಸಂಸಾರ ಯುದ್ಧದ ಸಸಾರ ಮಾಡ್ತಾರ ಪುಣ್ಯಾತ್ಮರೇ. ಜಗತ್ತದೊಳಗ ಶಾಸ್ತ್ರ ಹೇಳ್ತದ, ಜಗತ್ತದೊಳಗ ಶಾಸ್ತ್ರ ಹೇಳ್ತಾರ. ಹೌದ್ ಹೌದ್ ಹೌದ. ಅಂತ ಶಕ್ತಿ ಈ ಪಾರಮಾರ್ಥ ಸೇವಾದೊಳಗ ಅದ. ಹೌದ್ ಹೌದ್ರಿ ಸರ್. ಎಲ್ಲಿ ಪುಣ್ಯಾತ್ಮರೇ ಜಗತ್ತದೊಳಗ ತಾವೆಲ್ಲರೂ ಅಪೇಕ್ಷೆ ಮೇರೆಗೆ ಏನ್ ಮಾಡ್ಯಾರಿಪ್ಪ? ಒಂದು ತಂದೆ, ಒಂದು ತಾಯಿ ಅನ್ನಂತ ವಿಷಯ ಇಟ್ಟಿರಿ. ಹೌದ್ ಹೌದ್ರಿ ಸರ. ಇನ್ನೂ ವಿಷಯ ಪ್ರತಿಪಾದನೆ ಆಗಿತ್ತಿಲ್ಲ. ಹೌದ್ ಆಗಿತ್ತಿಲ್ಲ. ಮಾಸ್ತರ್ ಅವರು ಮಾತಾಡ್ತಾ ಏನ್ ಮಾಡಿದ್ರಿ? ನಮ್ಮ ತಳಗಿದ್ದಂತ ಜಿಗಜೇಣಿ ಗೌಡಪ್ಪ. ಗೌಡಪ್ಪ ಅನ್ರಿ ನೋಡ್ರ, ಏನ ಮದ್ವಿನೇ ಆಗಿಲ್ಲ ನೀ ಕರಿ ಹೆಣ್ತಿ ಮ್ಯಾಗ ಎತ್ತ ಕಾಳಜಿ ಹುಟ್ಟ್ಯದ. ಮದ್ವಿ ಆಗಿಲ್ರಿ, ಮತ್ ಮದ್ವಿ ಆದಂಗ ಹೇಳಕತ್ತಾನಲ್ಲವ. ಅದೇ ಹೇಳುವುದಿಲ್ಲಿ ಬ್ರಹ್ಮ ವೇದಿಕೆ ಮ್ಯಾಗ ಬಂದ ನಿತ್ತಪ್ಪ ಅಂದ್ರೆ ಹೇಳುದು ಶಾಸ್ತ್ರ ತಿರುವುದು ಬದನಿಕಾಯಿ ಮಾಡ್ಲಕ್ ಹೋಗ್ಬಾರ್ದು. ಹಂಗ ಮಾಡ್ಬೇಡ ಗೌಡಪ್ಪ. ಗೌಡಪ್ಪನಂತ ಒಂದು ಹುಚ್ಚಿತ್ತ ಜಗತ್ತೆಲ್ಲ ಗಳಿಸಿ ಹಂಗೆ ಹೋಗ್ಯದ. ಹೌದಾ? ₹1 ಒಳಗಿನ ಪರಮಾತ್ಮಗ ತೋರಿಸ್ಬೇಕಂತೇಳಿ ಗೌಡಪ್ಪನಂತ ಹುಚ್ಚಿ ಎಲ್ಲಿ ಒಯ್ದ ಅಂತ್ಯಕಾಲಾಗ ₹1 ತಗೊಂಡು ಪರಮಾತ್ಮನಲ್ಲಿ ಹೋಗಿದತ್ತ. ಹೌದ್ ಹೌದ್ ಹೌದು. ಅವಾಗ ಯಮರಾಜನ ಕೈ ತಳಗ ಚಿತ್ರಗುಪ್ತರು ಒಬ್ಬ ಆತ್ಮದ ಪಾಪ ಕರ್ಮ ಲೆಕ್ಕ ಹಾಕ್ತಾನ, ಒಬ್ಬ ಶರೀರದ ಪಾಪ ಕರ್ಮ ಲೆಕ್ಕ ಹಾಕ್ತಾನ. ಹೌದ್ ಹೌದ. ಅವ್ರ ಮುಂದೆ ಗೌಡಪ್ಪನ ಲೆಕ್ಕಪತ್ರ ನಡೀತು. ಹೌದ್ ಹೌದು. ಹೆಂಗ ತೆಗೆದ್ರಿ ಲೆಕ್ಕಪತ್ರ? ಗೌಡಪ್ಪನ ಲೆಕ್ಕಪತ್ರದೊಳಗೆ ಬರೇ ಪಾಪೆ ತುಂಬಿತ್ತು. ಹೌದ್ ಹೌದು. ಮತ್ತೆ ಇಂಥದ್ದು ಹೇಳ ಬರೀ. ಅವಾಗ ಚಿತ್ರಗುಪ್ತ ಹೇಳ್ತಾನ, ನಿನ್ನ ಹಣಿ ಬರದೊಳಗ ಬರೇ ಪಾಪೆ ತುಂಬ್ಯದ, ನಿನಗ ಸ್ವರ್ಗಿಲ್ಲ, ನಡಿ ನರಕಕ್ಕಂದ. ಹೌದು ಹೌದು, ಖರೆ ಅದ. ಅವಾಗ ಗೌಡಪ್ಪ ಏನತ್ತಾನ ಗೊತ್ತದನು? ಏನತ್ತಾನ್ರಿಪ್ಪ? ಏ ತಂದಿ, ಜಗತ್ತೆಲ್ಲ ಗಳಿಸಿ ಹಂಗೆ ಬಂದದು. ನಾ ₹1 ನಿನಗ ತೋರಿಸ್ಬೇಕಂತೇಳಿ ತೋಣ ಬಂದಿದ, ನನಗ್ಯಾಕ ನರಕ, ನನಗ ಸ್ವರ್ಗಕ್ಕೆ ಕಳಿಸತ್ತ ಗೌಡಪ್ಪ ಹೇಳ್ತಿದ. ಹೌದು ಹೌದು. ಅವಾಗ ಏನಾಯ್ತ್ರಿ ಸರ? ಅವಾಗ ಯಮರಾಜ ಅತ್ತನ, ಏನು ಹುಚ್ಚದಿಯೋ? ಹೌದು. ಯಾಕ? ಏನು ಕ್ವಾಡಗದಿಯೋ? ಏನು ಮಂಗ್ಯಾದಿಯೋ? ಏನು ಮಂಗ್ಯಾದಿಯೋ? ಹೌದು ಹೌದು ಮಂಗ್ಯ. ಶ್ರೇಷ್ಠವಾದ ಅರಿವಿನ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದಿ. ಪರಮಾತ್ಮ ಯಾವ ವಸ್ತು ಎಲ್ಲಿ ಇಡ್ಬೇಕ ಅಲ್ಲೇ ಇಟ್ಟನ. ಈ ಲಕ್ಷ್ಮೀ ನೀ ರೊಕ್ಕ ತೇಳಿ ನಿನ್ನ ಸಂಗಡ ತಗೊಂಡಿದಿ, ಅದಕ್ಕೆ ನಿನಗ ನರಕದ, ನಡಿ ಸ್ವರ್ಗಿಲ್ಲ ತೇಳಿ ಕಳಿಸ್ದ. ಹೌದು ಹೌದು ಹೌದು. ಹಂಗ ಇವ್ರು ಗೌಡಪ್ಪನ ಅಂತವ್ರು ಹೆಂಡ್ರಿಗೆ ತಲೆ ಮ್ಯಾಗ ತಗೊಂಡ್ಕೊಂಡ್ರವ್ರ. ಹೌದು, ಏನ ಮದುವಿನೇ ಆಗಿಲ್ಲ ಖರೆ. ಹಿಂಗಾಗಿ ಜಗತ್ತು ಕೆಡ್ಲತ್ತದ. ಹೌದು ಹೌದು ಹೌದು. ಅದಕ್ಕೆ ಇರ್ಲಿ, ಒಂದು ತಂದೆ, ಒಂದು ತಾಯಿ. ಹೌದು ಹೌದು. ಯಾವುದೇ ವಿಷಯ ತಿಳಿತಪ್ಪ ಅಂದ್ರೆ ನಮಗೆ ಕೇಳಕ್ ಬರ್ತದ. ಹೌದು ಹೌದು. ತಿಳಿಲಿಲ್ಲ ಅಂದ್ರೆ ಹಂಗಂಗ ಹೇಳುದು. ಹೇಳ್ತಾರ ಮಹಾತ್ಮರು, ಏನತ್ತ? ಸಮಜೇತೋ ಬಾಲ್ ಸೆ ಬಾರಿಕ್, ನೈ ಸಮಜೇತೋ ಮುಸಲ್ ಸೆ ಬಡ ಅಂತ ಹೇಳ್ತಾರೆ. ಹೌದು ಹೌದು. ಹಂಗಂದ್ರೆ ಏನ್ರಿ ಸರ? ಯಾವುದೇ ವಿಷಯ ಜರ ನಮಗೆ ತಿಳಿತಪ್ಪ ಅಂದ್ರ ಆ ವಿಷಯ ಕೂದಲು ಎಳಿಕಿತ್ತ ಸಣ್ಣದತ್ತ. ಹೌದಾ? ಒಂದು ವೇಳೆ ವಿಷಯ ಹೇಳುದು ಕೇಳುದು ತಿಳಿಲಿಲ್ಲಪ್ಪ ಅಂದ್ರ ಆ ವಿಷಯ ಒಣಕಿಕ್ಕಿತ್ತ ಧಮ್ಮ ಅದತ್ ನೋಡ್ರಿ. ಒಣಕಿ ಅತ್ತ ನೋಡ್ ಗುಳ್ಳೆ ಒಣಕಿ ತಂದ್ರಿ ಅನ್ ಬರೋವಾಗ. ಯಾಕ ದೈವದವ್ರು ಎಷ್ಟು ಹುಷಾರ ನೋಡ್ರ. ಮದಗೊಂಡ ಮುತ್ತವರು ತಮ್ಮ ಶಿಶು ಮಕ್ಕಳಿಗೆ ಯಾವಾಗ ಬಿ ಗುರು ಮಂತ್ರ ಹೇಳ್ತಿದ್ರು. ಜಗತ್ತದೊಳಗ ಸತ್ಯ ಸಂಘ ಮಾಡ್ಲತ್ತೀರ ಅಂದ್ರ ನಿಮಗ ಜ್ಞಾನ ಎಟ್ಟದತ್ತಿದ್ರ ನೆಲೆ ಹತ್ತಬೇಕಾದ್ರ ಸೊಲ್ಲಾಪುರ ಜಿಲ್ಲಾದಾಗ ಹಾರಿಕೆ ಮಾಡ್ರಿ. ಒಂದು ವೇಳೆ ಸತ್ಯ ಸಂಘದೊಳಗ ಮುಗಿಲೆತ್ತರಕ್ಕೆ ಮುಟ್ಟಬೇಕಾದ್ರ, ಒಂದು ವೇಳೆ ನೀವು ಈ ಸತ್ಯ ಸಂಘದೊಳಗ ಜೆಂಡಾ ಹಚ್ಚಿ ಮೆರಿಬೇಕಾದ್ರೆ ಒಮ್ಮೆ ಅಕ್ಕಲಕೋಟೆ ತಾಲೂಕದಾಗ ಹಾಡಿಕೆ ಮಾಡಂದಾರ ನೋಡ್ರಿ. ಜಗತ್ತದೊಳಗ ಇಂತ ಮಾತು ಹೇಳ್ಯಾರ. ಹೌದು ಹೌದು ಹೌದು. ಇವತ್ತು ಈ ಬೆಳವಣಿಗೆ ಸಂಘದ ಮೊದಲನೇ ಹಾಡಿಕೆ ಅಕ್ಕಲಕೋಟೆ ತಾಲೂಕು 3 ವರ್ಷ ಇದ್ದು, ಅದು ಕೋರ್ಸೆಗಾವದಾಗ ಇವತ್ತು ನಮ್ಮ ಜೆಂಡಾ ಇಲ್ಲಿದ್ ಚಾಲು ಆಗುದಲ್ಲ. ಅಕ್ಕಲಕೋಟೆ ತಾಲೂಕ ಹೆಂಗ್ರಿ ಸರ? ಗುರು ಮದಗೊಂಡ ಮುತ್ಯ ಮಾಡಿರ್ತಕ್ಕಂತ ಜ್ಞಾನನಂತ ಅಡಿಗೆ ನಿಮಗ ಉಣಿಸಬೇಕು. ಅದು ನಿಮಗ ಪಟಾಸಿ ಈ ಒಟ್ಟಿಗೆ ಬೆಳವಣಿಗೆ ಸಂಘಕ್ಕೆ ನೀವು ಎತ್ತಿ ಹಿಡಿಬೇಕು. ಹೌದು 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 ಹೌದು. ಆಗ ಸಂಘದ 3ನೇ ಶ್ರೇಣಿ ಜೆಂಡಾ ಜಗತ್ತದೊಳಗೆ ಹತ್ತಿ ಮೆರಿತದ. ಹೌದು ಹೌದ್ರಿ ಸರ. ಹೌದಲ್ಲ? ನೋಡ್ರ, ಎಲ್ಲಾ ಕಡೆ ತಾಯಿ ಮಗ ಇಟ್ಟಾರ, ತಂದಿ ಮಗ ಇಟ್ಟಾರ. ಹೌದು ಹೌದು. ಇಲ್ಲಿ ಹೆಂಗಿಟ್ಟಾರ? ಇಲ್ಲಿ
ತಾಯಿ ತಂದೆ ಇಟ್ಟಾರ ವಿಷಯದೊಳಗ ಮಲುವದ. ಹೌದ್ ಹೌದ್ ಹೆಂಗ್ ಮಾಡೋರಿ ಸರ? ನೋಡ್ರಿ, ತಾಯಿನೇ ಬ್ಯಾರೆ ತಂದಿನೇ ಬ್ಯಾರೆ. ಹೌದ್ ಹೌದ್ ಬೇರೆ ಬೇರೆನೇ ಇಲ್ರಿಪ್ಪ. ಇವ್ರು ವಿಷಾಂತರ ಮಾಡಿದ್ರು. ಹೌದ್ ಹೌದು. ಒಯ್ದು ಏನ್ ಮಾಡಿದ್ರೆ ಗೊತ್ತದನು? ಏನ್ ಮಾಡಿದ್ರಿ ಸರ? ಒಯ್ದು ಶಿವಶಕ್ತಿ ಹೋಲಿಸಿದ್ರು. ಹೌದ್ ಹೌದು. ಹಂಗಿಲ್ಲಪ್ಪ, ಶಿವಶಕ್ತಿ ಅಂದ್ರ ಗಂಡು ಹೆಣ್ಣತ್ತಂದ್ರಿ ಒಂದು ವೇಳೆ ಉದಾಹರಣೆ ಕೊಡುವ ಮುಂದ ತಾಯಿ ಹೊಟ್ಟಿಲಿ ಹುಟ್ಟಿರ್ತಕ್ಕಂತ ಮಗ ತಾಯಿ ಬಂಧನ ಬಿಡಿಸಿದಂದ್ರ ಆ ಮಗನಿಗೇನ ಶಿವ ಹೆಚ್ಚತ್ ಹೇಳಿ ಬೆಳೆಸೋದು, ಆ ಮಗನಿಗೆ ತಂದೆ ಹೆಚ್ಚತ್ ಹೇಳಿ ಬೆಳೆಸೋದು. ತಿಳಿದಿಲ್ರಿ ಅವ್ರಿಗೆ, ಗದ್ದಲಕ್ಕೆ ಬಿದ್ದಾರ ಅವ್ರು, ಅವಸರಕ್ಕೆ ಬರೋಣ. ವಿಷಯ ವಿಷಾಂತರ ಆಗಬಾರ್ದು. ಹೇಳ್ತೀನಿ ಕೇಳ್ರಿ, ಯಾವುದೇ ವಿಷಯ ಜರ ಬೆಳೆಸಬೇಕಪ್ಪ ಅಂದ್ರ ಅದಕ್ಕೆ ಮೂಲ ಪೀಠಕ ಬೇಕು. ಹೌದು, ಫೌಂಡೇಶನ್. ಒಂದು ಮನಿ ಕಟ್ಟಬೇಕಾದ್ರೆ, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರ ಅದಕ್ಕೆ ಮೂಲ ಫೌಂಡೇಶನ್ ಹೆಂಗಿರ್ತದ ಹಂಗ ವಿಷಯಕ್ಕೆ ಪಾಯ ಜರ್ತಕ್ಕ ಗಚ್ಚಿತ್ತಂದ್ರ ನಿಮ್ಮ ವಿಷಯ ನಿಂದಿರ್ತದ. ಹೌದು ಹೌದು ಹೌದು. ಇವ್ರು ಡಾಕ್ಟರ್ಗಳು ಬರೇ ಇಂಜೆಕ್ಷನ್ ನೀರ್ ಹಾಕಿ ಹೊಡೆದಾರು, ಔಷಧ ಹಾಕಿ ಹೊಡೆದಾರ, ಇವ್ರಿಗೆ ಅದ್ರ ಅಜ್ಞಾನೇ ಇಲ್ಲ. ಸುಮ್ಮನೆ ಚುಚ್ಚಾರು, ಬರೇ ಇಂಜೆಕ್ಷನ್ ಹೊಡೆಯವ್ರ. ಇದಕ್ಕೆ ಪಾಯಾಗ ಹಚ್ಚಬೇಕಾದ್ರೆ ಇವತ್ತು ಇಂಜಿನಿಯರ್ ಮಗ್ಗಲ್ದಾಗ ಬಂದು ನಿತ್ತಾನೆ ಎಚ್ಚರ್ಲೆ ಹಾಡಿಕೆ ಅಲ್ಲಿ ಇವತ್ತು. ಹೌದು ಹೌದು. ಇಲ್ಲಕ್ರಿ ಬ್ರೇಕರ್ ಹಚ್ಚಿ ನಿಮ್ಮ ಫೌಂಡೇಶನ್ ಎಲ್ಲ ಅಡ್ಡಿಲ್ಲ ಆತದ. ಹೇಳ್ತೀನಿ ಕೇಳ್ರಿ, ತಂದಿ ಪಾಯಾನಂತದ ಹೆಂಗದ? ಹೆಂಗ್ರಿ ಸರ? ಮಾಕೆ ಕದಮೋಕೆ ನೀಚೆ ಜನ್ನತ್ತೆ ಅಂತ ಹೇಳ್ತಾರ. ಅಂದ್ರಿ ತಾಯಿ ಪಾದದ ತಳಗ ಸ್ವರ್ಗದತ್ತಿವು, ನಿಮ್ಮ ಪಾಯ ಮರ್ತೀರಿ ನೀವು? ಹಾ ಮರ್ತಾರ ಅವ್ರು, ಎಲ್ಲಾನೇ ಮರ್ತೇ ಬಂದಾರ ಅವ್ರು. ಮಾಕೆ ಕದಮೋಕೆ ನೀಚೆ ಜನ್ನತ್ ಅಂತ ಹೇಳ್ತಾರ. ಜನ್ನತ್ ಕಾ ದರ್ವಾಜಾ ಬಾಪ ಅಂತ ಹೇಳ್ತಾರ. ನೋಡ್ರಿ ಪುಣ್ಯ. ಹೌದು ಹೌದು, ಹೇಳೋಣಿಕ್ ಹೊಯ್ದು ಏನೋ ತಾಯಿ ಪಾದದ ತಳಗ ಸ್ವರ್ಗದ, ಆ ಸ್ವರ್ಗದ ಬಾಗಿಲಿನೇ ತಂದೆನ, ಆ ಸ್ವರ್ಗದ ಬಾಗಿಲಿನೇ ತಂದೆನ. ಇದು ಫೌಂಡೇಶನ್ ರೀ ಡಾಕ್ಟರ್ ಸರ್. ಹಿಂಗ ಮುಂದಿನ ಸಂದಿಗೆ ಪಾಯ ಗಚ್ಚ ಹಿಡ್ಕೊಂಡು ಬಂದ್ರಿ, ನಿಮ್ಮ ಬಿಲ್ಡಿಂಗ್ ಪಾಸ್ ಮಾಡ್ತಾ. ಪಾಸ್ ಇಲ್ಲಿಕ್ರ ಇಲ್ಲಿಕ್ಕ ಡಾಕ್ಟರ್ ಸಾಹೇಬ್ರ ನಿಮ್ಮ ಬಿಲ್ಡಿಂಗ್ ಬೇಕಾದ್ರೆ ಹಚ್ಚಿ ಹೊಡಿತ ಎಚ್ಚರ್ಲೆ ಹಾಡಿಕೆ ಅಲ್ಲಿ. ಹೌದು ಹೌದು. ಇಲ್ಲಿ ಕರಿಮಣ್ಣದ್ರಿ ನಿಮ್ ಫೌಂಡೇಶನ್ ಶಿಸ್ತು ಹಾಕ್ಬೇಕಾಗ್ತದ್ರಿ ಸಾಹೇಬ್ರ. ಇಲ್ಲಿ ಕೋರ್ಶೇಗಾವ ಗ್ರಾಮ ಅಂದ್ರ ಇಲ್ಲಿ ಶರಣರು, ಸಂತರು, ಜ್ಞಾನಿಗಳು, ಭಜನಾ ಕಲಾವಿದರು, ಡೊಳ್ಳಿನ ಕಲಾವಿದರು, ಆತ್ಮಜ್ಞಾನಿಗಳು ಇವರೆಲ್ಲ ತುಳಿದಿರ್ತಕ್ಕಂತ ಜಾಗದ ಇಲ್ಲಿ ವಿಷಯವರಿಗೆ ಹತ್ತಿ ಹೋಗುವುದದ. ಹೌದು ಹೌದು ಹೌದು. ಹೇಳ್ತೀನಿ ಕೇಳ್ರಿ ಪುಣ್ಯಾತ್ಮರ, ಜಗತ್ತದೊಳಗ ತಂದಿದಿಂದ ಕೀರ್ತಿ ಏನಾಗ್ಯದ? ಯಾವ ಯೋಗಿನಾದ ಸಿದ್ಧ ಮುತ್ಯ, ಹೌದು ಹೌದು, ಕೈಲಾಸದೊಳಗ ಗುರುವಿನ ನಾಮಸ್ಮರಣೆ ಮಾಡುತ್ತಿದ್ದ. ಹೌದು, ಪರಮಾತ್ಮನ ಪ್ರತಿ ಅವತಾರಣಿ ಅಮಸಿದ್ಧ ಮುತ್ಯನ ತಂದಿ. ಹೌದು ಹೌದ್ರಿ ಸರ. ಹೌದಲ್ಲ? ಅಮಸಿದ್ಧ ಮುತ್ಯ ಅಂದ್ರೆ 5ನೇ ಅವತಾರದೊಳಗ ಅಡಿಕೇಶ್ವರ ಋಷಿಯಾಗಿ ತಂದಿ ಸೇವಾ ಮಾಡ್ತಿದ್ದ. ಒಂದು ದಿವಸ ಇವನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತೇಳಿ ತಂದಿ ಬಲಿ ಬತ್ತು. ಹೌದು ಹೌದು ಹೌದಾ. ತಂದಿ ಬಲಿ ಬಂದ ಕಾಲಕ್ಕ ನಿತ್ಯ ಒಂದು ಕಾಲಕ್ಕ ತಂದಿ ಸೇವಾಕ್ಕ 1001 ಹೂವು ಏರಿಸಿ ಜಗತ್ತಿನೊಳಗೆ ತಂದಿ ಸೇವಾ ಮಾಡ್ತಿದ್ದ. ಯಾರು? ಅಡಿಕೇಶ್ವರ ಋಷಿ. ಅಡಿಕೇಶ್ವರ ಋಷಿ. ಹೌದು ಹೌದು. ಒಂದು ದಿವಸ ತಂದಿ ಸೇವಾಕ್ ಹೋಗುವಂತ ಸಮಯದೊಳಗ ಏನಾಯ್ತ್ರಿ ಸರ? ಹೂವಿನ ದುರ್ಡಿ ಒಳಗೆ ಇದ್ದಂತ ಒಂದು ಹೂವ ಏನಾಯ್ತು? ಹೂವು ಜರದ ಪಾದದ ಮ್ಯಾಗ ಬಿತ್ತು, ಹೂವು ಜರದ ಪಾದದ ಮ್ಯಾಗ ಬಿತ್ತು. ಹೌದು ಹೌದು ಹೌದು. ಅವಾಜ್ ಏನಾಯ್ತ್ರಿ ಸರ? ಅವಾಗ ಅಡಿಕೇಶ್ವರ ಋಷಿ ಅತ್ತನ, ಯಪ್ಪಾ ನನ್ನ ತಂದಿ ಸೇವಾಕ ಹೋಗಿ ಮುಟ್ಟಬೇಕಾದಂತ ಹೂವ ಯಕೂಚಿತ್ತು ನನ್ನ ಪಾದಿಗೆ ಬಿದ್ದದಂದ್ರ ನನ್ನ ಪಾದ ಏನು ಪಾಪ ಮಾಡಿದತ್ತೇಳಿ ತನ್ನ ಪಾದ ಕಡದ ತಂದಿ ಸೇವಾ ಮಾಡ್ಲತ್ತ ಅಡಿಕೇಶ್ವರ ಋಷಿ. ನೋಡ್ರಿ, ಹೌದು ಹೌದು ಹೌದು. ಅವಾಗ ಅಡಿಕೇಶ್ವರ ಋಷಿ ಪ್ರತಿನಿತ್ಯದಂಗ 1001 ಹೂವು ಏರಿಸುದ ತಡ 1000 ಹೂವು ಏರಿಸದ. ಅವಾಗ ತಂದಿ ಮಗನಿಗೆ ಹೇಳ್ತಾನ, ಏನತ್ತ? ಏ ಮಗ, ನಿತ್ಯ ಒಂದು ಕಾಲಕ್ಕೆ ತಂದಿ ಸೇವಾ ಮಾಡ್ತಿರ್ತಕ್ಕಂತ ನೀ 1001 ಹೂವು ಏರಿಸ್ತಿದ್ಯೋ, ಇವತ್ತು 1,000 ಹೂವು ಏರಿಸಿದಂದ್ರ ನಿನ್ನ ಭಕ್ತಿ ಒಳಗೆ ಭಿನ್ನತೆ ಐತೇನೋ ಮಗನ? ನಿನ್ನ ಭಕ್ತಿ ಒಳಗ ವ್ಯತ್ಯಾಸ ಬರ್ತೇನೋ ಮಗು ಅಂತ ಹೇಳಿ ಮಗನಿಗೆ ಪ್ರಶ್ನೆ ಮಾಡದ ಗುರು ತಂದಿ. ಹೌದು ಹೌದು ಹೌದು. ಅವಾಗ ಹೇಳ್ತಾನ ಮಗ, ಯಾರು? ಅಡಿಕೇಶ್ವರ ಋಷಿ. ಯಪ್ಪ, ನನ್ನ ಭಕ್ತಿ ಪರೀಕ್ಷೆ ಇವತ್ತೇ ಬರ್ಬೇಕೇನೋ ತಂದಿ. ಇತ್ತು ವರ್ಷ ಮಾಡಿರ್ತಕ್ಕಂಥ ಭಕ್ತಿಗೆ ಇವತ್ತೇ ಜರ ಪರೀಕ್ಷೆ ಆಗುದಿತ್ತಂದ್ರ ಇದು ತಗೋ 1000 ಹೂವು ಅಂತ ಹೇಳಿ ತನ್ನ ಚಂದ್ರ ಕಡದ ತಂದಿಗೆ ಅರ್ಪಣೆ ಮಾಡ್ಯಾನ ಜಗತ್ತಿನೊಳಗ ಅಡಿಕೇಶ್ವರ ಋಷಿ. ನೋಡ್ರಿ ಪುಣ್ಯಾತ್ಮರಿ. ಹೌದು 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 ಹೌದು. ಅವಾಗ ತಂದಿ ಮಗನಿಗೆ ಆಶೀರ್ವಾದ ಕೊಟ್ಟ, ಮಗು ಭಕ್ತಿ ಎಂಬ ಪರೀಕ್ಷೆದೊಳಗೆ ನೀವು ಪಾಸ್ ಆಗಿದೆ. ಪಾಸ್
ಆಗಿದೆ. ಬಹಳ ಆನಂದ ಆಯ್ತು ಮಗು, ಚಿಂತೆ ಮಾಡಬೇಡ. ಯಾವಾಗ ನನ್ನ ಪಾದಕ್ಕ ನನ್ನ ಹೂವಿನ ಸಲುವಾಗಿ ನಿನ್ನ ಪಾದ ಕಡ್ಕೊಂಡಿ, ಒಂದು ಹೂವು ಬೇಕಂತೇಳಿ ನಿನ್ನ ಚಂದ ಕಡ್ಕೊಂಡಿ. ಹೌದಾ? ಇದು ತಗೋ ನಿನಗೆ ಆಶೀರ್ವಾದ ಅಂತೇಳಿ ನಿನ್ನ ಪಾದ ಗಟ್ಟಿಯಾಗಲಿ, ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗಲಿ. ಹೌದಾ? ಹೌದಾ? ನಿನ್ನ ರುಂಡ ಪಲ್ಲಕ್ಕಿ ಒಳಗೆ ಹೊತ್ತು ಮೇರಿಲಿ ಅಂತೇಳಿ ತನ್ನ ಮಗನಿಗೆ ಆಶೀರ್ವಚನ ಕೊಟ್ಟನ. ಇನ್ನುವರೆಗೂ ನನ್ನ ಅಮಸಿದ್ಧ ಮುತ್ಯಾನ ಮಠ ಮನೆಯೊಳಗ ಅಡಿಕೇಶ್ವರ ಋಷಿ ಪಾದಗಟ್ಟಿಯಾಗ್ಯದ, ಶರೀರ ಶಿವಾಲಯದ ಮುಂದೆ ಮಾಲಗಂಬಾಗ್ಯದ. ರುಂಡ ಪಲ್ಲಕ್ಕಿ ಒಳಗ ಹೊತ್ತು ಮೇರಿಲಿತ್ತದ. ಇದು ತಂದಿ ಮಗನಿಗೆ ಆಶೀರ್ವಾದ ಕೊಟ್ಟ ಕಾಲಕ್ಕ ಜಗತ್ತದೊಳಗೆ ಹೆಂಗ ಕೋಣ ಉಳದದ, ಇದು ತಂದಿ ಕೀರ್ತಿಯದ. ಕೇಳ್ರಿ ಡಾಕ್ಟರ್ ಸರ, ಹೆಂಗ ಡಾಕ್ಟರ್ ಸಾಹೇಬ್ರ? ಬರ್ಲಿ ಮುಂದಿನ ಸಂಧಿಗೆ. ಜಗತ್ತದೊಳಗೆ ಮಗನ ಸಲುವಾಗಿ ತಾಯಿ ಎಲ್ಲರ ಭಕ್ತಿ ಪರೀಕ್ಷೆ ಮಾಡಿ ಜಗತ್ತದೊಳಗ ಮಗ ತಾಯಿಗೆ ಏನಾರು ರುಂಡ ಕಳೆದು ಕೊಟ್ಟು ತಾಯಿ ಮಗನಿಗೆ ಹಿಂಗೆಲ್ಲರ ಆಶೀರ್ವಚನ ಕೊಟ್ಟಿಲ್ಲ ಅಂದ್ರ ಮುಂದಿನ ಸಂದಿಗೆ ಹೇಳ್ಬೇಕು, ಅವಂಗ ತಾಯಿ ಪಾಲ ಜಗತ್ತದೊಳಗೆ ಹೊರತಿ ಡಾಕ್ಟರ್ ಸಾಹೇಬ್ರ ಬೆಳೆಸದ ಹೇಳಿ ದೈವ ತಾಳಿ ಕುಡಿಬೇಕು. ಹೌದಾ? ಹೌದಾ? ಒಂದೇ ಒಂದು ಮಾತು ಹೇಳ್ತೀನೋ. ಏನ್ರಿ ಸರ? ಹಿಂಬಡಿದೊಳಗ ನವನಾಥ ಹುಟ್ಟ್ಯಾನ, ತಿಪ್ಪಿ ಒಳಗ ಗೋರಖನಾಥ್ ಹುಟ್ಟ್ಯಾನ, ಶಿವನ ಜಡಿ ಒಳಗ ಈರ್ಭದ್ರ ಹುಟ್ಟ್ಯಾನ. ಹೌದಾ? ಅಂಗೈ ಒಳಗ ಅಂಬ ಋಷಿ ಹುಟ್ಟ್ಯಾನ. ಇವರಿಗೆ ತಾಯಿ ಇಲ್ಲ, ಆದ್ರೆ ಇವರಿಗೆ ತಂದೆ ಅದನ್ನ ಹೇಳಿ ನನ್ನ ವಾದದ. ಹೌದಾ? ಹಿಂಗ ಮುಂದಿನ ಸಂದಿಗೆ ತಂದೆ ಇರ್ಲಾರ್ದವ ತಾಯಿಯದಿಂದ ಎಲ್ಲರೂ ಹುಟ್ಟಿದಂದ್ರ ಜಗತ್ತಿನೊಳಗೆ ಯಾ ತಾಯಿ ಅದಳಂತಂದು ಮುಂದಿನ ಸಂದಿಗೆ ಹೇಳ್ಬೇಕು. ಒಂದು ತಾಯಿ ಪಾಲು ಹೆಚ್ಚತ್ತೇಳಿ ದಯವಿಟ್ಟಾಳಿ ಕೊಡಬೇಕು. ಹೌದಾ? ಅದಕ್ಕೆ ಆತ್ಮೀಯ ಬಂಧುಗಳು, ಇದು ಪೈಲಾ ಸಂದದ. ಹೌದಾ? ಈಗ ಕುರುಕ್ಷೇತ್ರ ಯುದ್ಧ ಜ್ಞಾನನಂತ ಯುದ್ಧ ಇಲ್ಲಿ ಹೂಡುದದ. ಹೌದು ಹೌದು, ಹೂಡ್ರೆಲ್ಲ ಬಾಳ ಬದಾಕತ್ರಿ ಮುಂದಿನ ಸಂಧಿಗೆ. ಈಗ ರಥದ ಮ್ಯಾಗ ನಿತ್ತು ತಯಾರಿಗೆ ನಿಂತಿದ್ದು, ಇನ್ನ ಮುಂದಿನ ಸಂದಿಗೆ ಯುದ್ಧ ಇದಕ್ಕೆ ರಂಗಿ ಇರುವುದದ. ಖರೆ ಬಾಳ ಜೋರ್ ಬೀಳ್ಬೇಡ್ರಿ ಆಯ್ತು ಬಾಣ. ಅದಕ್ಕ ಬಹಳ ಮಾತಾಡಿ ತಮ್ಮ ಯಾರಿಗೂ ವಜ್ಜೆ ಆಗುದಿಲ್ಲ. ನಮ್ಮ ಗೋವಿಂದ ಮಹಾರಾಜರು ಹೌದು ಹೌದ್ರಿ ಸರ, ನಿನ್ನೆ ನಮ್ಮ ಮದಗೊಂಡ ಮುತ್ಯಾನ ಮಟ್ಟದೊಳಗ ಒಳ್ಳೆಯ ಅದ್ಭುತ ಸಿದ್ಧಲಿಂಗ ಮುತ್ಯಾನ ಚರಿತ್ರೆ ಹೇಳಿದ್ರು ನೋಡ್ರಿ. ಎಂತ ಮಹಾತ್ಮರು ನಿಮ್ಮ ಊರಿನೊಳಗೆ ಹುಟ್ಟ್ಯಾರ, ಎಂತ ಕಲಾವಿದರು. ಭಜನಾದೊಳಗೂ ಎತ್ತಿದ ಕೈಯ, ಡೊಳ್ಳಿನ ಹಾಡಿಕೆ ಒಳಗೂ ಎತ್ತಿದ ಕೈಯ, ಈ ಊರಾಗ ಕಾರ್ಯಕ್ರಮ ಮಾಡ್ಲಿಕ್ಕೂ ಎತ್ತಿದ ಕೈಯ, ಈ ಊರಾಗ ಪ್ರವಚನ ಮಾಡ್ಲಿಕ್ಕೂ ಎತ್ತಿದ ಕೈ ಅಂದ್ರ ನಿಮ್ಮಂತ ಪುಣ್ಯವಂತರು ಜಗತ್ತದೊಳಗೆ ಎಲ್ಲಿರೋ ಪುಣ್ಯಾತ್ಮರ ಜಗತ್ತದೊಳಗೆ. ಹೌದು 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 ಹೌದು. ಅದಕ್ಕ ಪುಣ್ಯಾತ್ಮರೇ ನಿಮ್ಮ ಊರಿಗೆ ಬಂದಿದ್ದೇವಂದ್ರ ನಾವು ಸಹಿತ ಪುಣ್ಯಾತ್ಮರು. ಅದಕ್ಕ ಅಂತವರ ಪಾದಿಗೂ ಕೂಡ ಅನಂತ ಕೋಟಿ ಶರಣಾರ್ಥಿಯನ್ನು ಹೇಳಿ, ಕೂಡಿರ್ತಕ್ಕಂಥ ದೈವಕ್ಕೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಯನ್ನು ಹೇಳಿ, ಯಾವ ರೀತಿ ತಮ್ಮ ಮಕ್ಕಳು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಇದು ನನ್ನ ಕೂಸದ, ಇದು ನನ್ನ ಮಗ ಅದ, ಹೌದಾ ತಿಳಿದು ತಿಳಿಲಾರದೆ ಮಾಡ್ಯಾದ ತಿಳಿ ತಪ್ಪನ್ನ ಬದಿಗೊತ್ತುಪ್ಪನ್ನು ಸ್ವೀಕಾರ ಮಾಡ್ತೀರಿ. ಇವತ್ತ ಸಂಜೆವರೆಗೆ ಇವೆರಡೂ ಮಕ್ಕಳ ನಡುವೆ ಏನಾರೆ ಅಲ್ಪ ದೋಷಗಳು ತಿಳಿದು ತಿಳಿಲಾರದೆ ಆಯ್ತಂದ್ರ ಇವು ಇನ್ನೂ ಮಕ್ಕಳು ಅಜ್ಞಾನದೊಳಗಾವು, ಇದಕ್ಕೆ ಜ್ಞಾನ ಪ್ರಾಪ್ತಿಯಾಗಿಲ್ಲ ಅಂತೇಳಿ ತಪ್ಪನ ಬದಿ ಒತ್ತಿ ಒಪ್ಪನ ದೈವ ಸ್ವೀಕಾರ ಮಾಡ್ತೀರ ಅಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಪ್ರಕಾರವನ್ನು ನಾಲ್ಕು ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದ. ಯಾವ ರೀತಿಯಿಂದ ನನ್ನ ಮಾಧವಲಿಂಗ ಮುತ್ಯ ಗಂಗಿಲಾಡದ ಗೌಡಾಗಿ ಮೆರೆದ, ಆರ್ಯನಾಡದ ಅರಸಾಗಿ ಮೆರೆದ, 7 ಮಟ್ಟದ ಒಡಿಯಾದ, ಯಾವ ರೀತಿಯಿಂದ ಹುಟ್ಟಿ ಬಂದ ಜಗತ್ತದೊಳಗ ಕನಬಾಯಿ ನನ್ನ ಜಾಮಗೊಂಡಗೌಡನ ಕೀರ್ತಿ, ನನ್ನ ಅಂಶದ್ದು ಮುತ್ತಿ ಯಾವ ರೀತಿಯಿಂದ ಕೊಟ್ಟು ಜಗತ್ತದೊಳಗ ಅವರಿಗೆ ಮಕ್ಕಳು ಕೊಡ್ತಾನಂತ ಒಂದು 4 ನುಡಿ ಚಾಲ ಹಾಡಿಂದ ಪ್ರತಿಪಾದನೆ ಮಾಡ್ತಾರ. ಸಭಾ ಶಾಂತ ರೀತಿಯಿಂದ ಕೂತು ಕೇಳ್ಬೇಕಂತ ಹೇಳಿ ಚಾಲು